ನಮಸ್ಕಾರ. ಇದೇ ಏಪ್ರಿಲ್ 11ನೇ ತಾರೀಕು ಅಂದ್ರೆ ನಾಳೆ ಬೆಂಗಳೂರಿನ ಕೊಮ್ಮಘಟ್ಟ ನೈಸ್ ಮೈದಾನದಲ್ಲಿ ಜೆಡಿಎಸ್ ಜನತಾ ಸಮಾವೇಶ ನಡೀತಾ ಇದೆ. ಈಗ ಆಲ್ರೆಡಿ ಕಳೆದ ಕೆಲವು ದಿನಗಳಿಂದ ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಅಂತಿಮ ಹಂತದ ಸಿದ್ಧತೆಗಳು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಖುದ್ದು ಸ್ಥಳಕ್ಕೆ ಬಂದು ಎಲ್ಲ ಸಿದ್ಧತೆಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ಜೆಡಿಎಸ್ನ ಇತರ ನಾಯಕರುಗಳು ಕೂಡ ಸಾಥ್ ಕೊಟ್ಟರು. ಪ್ರಮುಖವಾಗಿ ಕಳೆದ ಕೆಲ ದಿನಗಳಿಂದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನ ಮಾಡಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವಂತಹ ನಿರೀಕ್ಷೆಗಳು ಕೂಡ ಇದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಷೇತ್ರವಾರು ಜನಗಳು ಹೋಗ್ತಾ ಇದ್ದಾರೆ. ವಾರ್ಡ್ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ನಲ್ಲೂ 1000ಕ್ಕೂ ಹೆಚ್ಚು ಜನ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ತಾಲೂಕುಗಳಿಂದ ಜನ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಬಸವನಗುಡಿಯಿಂದ ಸುಮಾರು 5,000ಕ್ಕೂ ಹೆಚ್ಚು ಜನ ನಾಳೆ ಬೆಳಗ್ಗೆ 9 ಗಂಟೆಗೆ ಹೊರಡ್ತಾ ಇರೋದು. ಇದರ ಸಂಪೂರ್ಣವಾದಂತಹ ನೇತೃತ್ವವನ್ನು ವಹಿಸಿಕೊಂಡಿರೋದು ಬೆಂಗಳೂರು ಪಶ್ಚಿಮ ನಗರ ಜಿಲ್ಲೆಯ ಅಧ್ಯಕ್ಷರು, ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಟಿ ತಿಮ್ಮೇಗೌಡರು. ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಂದು ಕ್ಷೇತ್ರಗಳಿಗೂ ಹೋಗಿ ಅವರು ಮತ್ತೆ ರಮೇಶ್ ಗೌಡ್ರು ಖುದ್ದು ನಿಂತು ಅಲ್ಲಿರುವಂತಹ ಕಾರ್ಯಕರ್ತರನ್ನ ಮಾತಾಡಿಸ್ಕೊಂಡು ಸಮಾವೇಶದ ಕುರಿತು ಒಂದು ರೂಪರೇಷೆಗಳನ್ನು ಸಿದ್ಧಪಡಿಸಿ ಯಾವ ರೀತಿ ಸಮಾವೇಶ ನಡಿಬೇಕು, ಅದಕ್ಕೆ ರೂಪರೇಷೆಗಳು ಯಾವ ರೀತಿ ಇರಬೇಕು, ಮುಂಬರುವಂತಹ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು, ಈ ನಿಟ್ಟಿನಲ್ಲಿ ತಿಮ್ಮೇಗೌಡರು ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಖುದ್ದು ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದ್ರು. ಯಾವ ಹಂತದಲ್ಲಿ ನಡೀತಾ ಇದೆ ಸಿದ್ಧತೆಗಳು ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ ಸಭೆಗಳನ್ನ ಮಾಡ್ತಾ ಬಂದ್ರು. ಇಷ್ಟು ದಿನಗಳ ಕಾಲ ಟಿ ತಿಮ್ಮೇಗೌಡರು ಇರಬಹುದು, ಅದರ ಜೊತೆಗೆ ಜವರೇಗೌಡರು ಇರಬಹುದು, ರಮೇಶ್ ಗೌಡರು ಸೇರಿದಂತೆ ಇನ್ನೂ ಹಲವಾರು ಜೆಡಿಎಸ್ ನಾಯಕರುಗಳು ಕಾರ್ಯಕರ್ತರ ಸಭೆ ಕೂಡ ಮಾಡಿದ್ದಾರೆ. ಪ್ರಮುಖವಾದಂತಹ ಉದ್ದೇಶ ಸಮಾವೇಶವನ್ನ ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ. ಅದರ ಜೊತೆಗೆ ಗ್ರೇಟರ್ ಬೆಂಗಳೂರು ಜನತಾದಳ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಕೂಡ ಅಷ್ಟೇನೆ, ಟಿ ತಿಮ್ಮೇಗೌಡರು ಕೂಡ ಅಷ್ಟೇನೆ, ಮುಂಬರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆ ಸೇರಿದಂತೆ ರಾಜ್ಯದಲ್ಲಿ ಮತ್ತು ರಾಜಧಾನಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟವನ್ನ ಯಾವ ರೀತಿ ಬಲಪಡಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಕಾರ್ಯಕರ್ತರನ್ನ ಯಾವ ರೀತಿ ಒಗ್ಗಟ್ಟುತನವನ್ನ ತುಂಬಿಸಬೇಕು ಕಾರ್ಯಕರ್ತರಲ್ಲಿ, ಎಲ್ಲದರ ಬಗ್ಗೆ ಈಗ ಆಲ್ರೆಡಿ ಸಭೆಯಲ್ಲಿ ಎಲ್ಲವನ್ನ ಕೂಡ ಡಿಸೈಡ್ ಮಾಡಲಾಗಿದೆ. ಒಟ್ಟಾರೆ ನಾಳಿನ ಸಮಾವೇಶ ಒಂದು ಅದ್ಭುತವಾದಂತಹ ಸಮಾವೇಶ, ಒಂದು ಅದ್ಭುತ ವೇದಿಕೆಗೆ ಸಾಕ್ಷಿಯಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮಾವೇಶ ನಡುಕ ಹುಟ್ಟಿಸುವಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂದ್ರೆ ಈ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಬಸವನಗುಡಿ ವಾರ್ಡ್ನಿಂದ, ಅದರ ಜೊತೆಗೆ ಯಶವಂತಪುರದಿಂದ ಸುಮಾರು 25,000ಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ನಮ್ಮ ಜವರೇಗೌಡರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ರಮೇಶ್ ಗೌಡರು, ಅವರಿಗೆ ಸಂಬಂಧಪಟ್ಟಂತಹ ಕ್ಷೇತ್ರದಿಂದ ಸಾಕಷ್ಟು 1000ಕ್ಕೂ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ಬಸವನಗುಡಿ ಕ್ಷೇತ್ರದಿಂದ ಸುಮಾರು 5,000 to 6,000 ಜನ ಹೋಗ್ತಾ ಇರೋದು. ಅದರ ಜೊತೆಗೆ 15,000ಕ್ಕೂ ಹೆಚ್ಚು ಜನ ಯಶವಂತಪುರ ಕ್ಷೇತ್ರ, ಬಸವನಗುಡಿಯಿಂದ 5,000. ಈ ಒಂದು ನೇತೃತ್ವ, ಸಂಪೂರ್ಣವಾದಂತಹ ನೇತೃತ್ವವನ್ನು ವಹಿಸಿಕೊಂಡಿರೋದು ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಟಿ ತಿಮ್ಮೇಗೌಡರು. ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರು ನಗರದ ಜನ ತೀವ್ರ ಸಮಸ್ಯೆಗೆ ಗುರಿಯಾಗಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆ, ತೆರಿಗೆಗಳ ಏರಿಕೆಯಿಂದ ಜನ ಬಸವಳಿದು ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಕೆಟ್ಟ ನಿರ್ಧಾರಗಳು, ನಡವಳಿಕೆಯನ್ನ ಖಂಡಿಸಿ ಈ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ರಾಜ್ಯದಾದ್ಯಂತ ಬರ್ತಾರೆ, ಸಮಾವೇಶವನ್ನ ಯಶಸ್ವಿಗೊಳಿಸ್ತಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಯ ನಂತರ ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಜನ ಖಂಡಿತವಾಗ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ. ಮುಂಬರುವಂತಹ 2028ರ ವಿಧಾನಸಭೆ ಚುನಾವಣೆಗೆ ಇದೆಲ್ಲವೂ ಕೂಡ ದಿಕ್ಸೂಚಿಯಾಗುತ್ತೆ.
JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು, ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಖಾತೆ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು, JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ JDSನ ನಾಯಕರುಗಳು, ಶಾಸಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು, ಅಸಂಖ್ಯಾತ ಅಭಿಮಾನಿಗಳು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಒಟ್ಟಾರೆ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಟಿ ತಿಮ್ಮೇಗೌಡರು ಕೂಡ JDS ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಿಮ್ಮೇಗೌಡರು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಜಿಲ್ಲೆಯ ಅಧ್ಯಕ್ಷರು, ಅದರ ಜೊತೆಗೆ ಮಾಜಿ BBMP ಸದಸ್ಯರಾದಂತಹ ತಿಮ್ಮೇಗೌಡರು ಅವರ ವಾರ್ಡ್ನಿಂದ ಸುಮಾರು ನಾಳೆ ಬೆಳಗ್ಗೆ 9 ಗಂಟೆಗೆ ಅಂದ್ರೆ ಬಸವನಗುಡಿ ಕ್ಷೇತ್ರದಿಂದ 5,000ಕ್ಕೂ ಹೆಚ್ಚು ಜನ ತೆರಳುತ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ.